ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕಲ್ಮೇಶ್ ಗಾಣಿಗೇರ್, ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಹೊಳೆಯಾಲೂರು ಗ್ರಾಮದಿಂದ. ಹೊಳೆಯಾಲೂರಿನಲ್ಲಿ ಸುಮಾರು 15 ವರ್ಷಗಳಿಂದ ನಾನೊಂದು ಕಂಪ್ಯೂಟರ್ ಸ್ಟೋರ್ ನಡೆಸ್ತಾ ಇದ್ದೀನಿ, ಆನ್ಲೈನ್ ಸೆಂಟರ್ ನಡೆಸ್ತಾ ಇದ್ದೀನಿ. 2024ರಲ್ಲಿ ನಾನೊಂದು ಎಲೆಕ್ಟ್ರಾನಿಕ್ಸ್ ಸ್ಟೋರನ್ನು ಓಪನ್ ಮಾಡಿದೆ. CSC ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಅದರ ಹೆಸರು. ಅದರ ಮೂಲಕ ನಾನು ರೋಣ ತಾಲೂಕಿನ ಗದಗ ಜಿಲ್ಲೆಯ ಅನೇಕ ಗ್ರಾಮಸ್ಥರಿಗೆ ನನ್ನ ಒಂದು ಹೋಮ್ ಅಪ್ಲೈನ್ಸ್ ಪ್ರಾಡಕ್ಟ್ಗಳನ್ನ ನಾನು ಸೆಲ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ಸ್ ಸ್ಟೋರು ನಮ್ಮೂರು ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಇದು ಸಕ್ಸಸ್ ಆಗುತ್ತೆ ಇಲ್ಲ ಅನ್ನೋಂಥ ಒಂದು ಡೌಟ್ ಇತ್ತು. ಬಟ್ ನನ್ನ ತಲೆಯಲ್ಲಿ ಏನು ಬಂತು, ಇದನ್ನು ಬಹಳಷ್ಟು ಜನರಿಗೆ ಪ್ರಚಾರ ಮಾಡಬೇಕು ಮತ್ತು ಈ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕಂದರೆ ಅದು CSC ಪ್ಲ್ಯಾಟ್ಫಾರ್ಮಿನ ಒಂದು ಪ್ರಾಡಕ್ಟು, ಗ್ರಾಮೀಣ ಸ್ಟೋರ್ ಅಂತ ಹೇಳಿ. ಅದ್ರ ಮೂಲಕ ನನಗೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ಬರ್ತಾಯಿದ್ದಾವೆ. ಸೊ ನಾನೇನು ವಿಚಾರ ಮಾಡಿದೆ, ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ಇದನ್ನು ಬೂಸ್ಟ್ ಮಾಡಬೇಕು, ಪ್ರಚಾರ ಮಾಡಬೇಕು, ಇದಕ್ಕೊಂದು ಒಳ್ಳೆಯ ಪ್ರಚಾರವನ್ನು ಕೊಡಬೇಕು ಅಂಥೇಳಿ ವಿಚಾರ ಮಾಡಿ ಫ್ರೀಲ್ಯಾನ್ಸರ್ ಕಡೆಯಿಂದ ನಾನು ಅಂದರೆ ಕೆಲವೊಂದಿಷ್ಟು ಜನ ಈ ವಿಡಿಯೋ ಪೋಸ್ಟು ರೆಡಿ ಮಾಡಿಕೊಡೋವಂಥವ್ರಿಗೆ, ಆಮೇಲೆ ಇಮೇಜ್ ಕ್ರಿಯೇಷನ್ ಮಾಡಿಕೊಡೋವಂಥವ್ರಿಗೆ ನಾನು ಹೈರಿಂಗ್ ಮಾಡಿದ್ದೆ. ಅಂದರೆ ಇಷ್ಟು ಚಾರ್ಜ್ ಅಂಥೇಳಿ ಅವ್ರ ಕಡೆಯಿಂದ ನಾನು ಮಾಡಿಸಿ ನನಗೆ ಹಾಕ್ಕೊಂಡು ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಅದ್ರ ಮೂಲಕ ಬಹಳ ಪ್ರಚಾರ ಸಿಕ್ತು. ಆದರೆ ತದನಂತರದಲ್ಲಿ ಅದೇನು ನಾನು ಕ್ರಿಯೇಟ್ ಮಾಡಿಕೊಡ್ತಾಯಿದ್ರು, ಅವರು ಬಹಳ ದುಡ್ಡಿಗೆ ನನಗೆ ಕಾಡ್ಸಾತಿದ್ರು. ಸೊ ಪ್ರೈಸ್ ಜಾಸ್ತಿ ಹೇಳ್ತಾಯಿದ್ರು, ಕೆಲವೊಂದು ಸಲ ಚೀಟಿಂಗೇ ಮಾಡ್ತಾಯಿದ್ರು ಅಂದರೂ ಅಡ್ಡಿಲ್ಲ. ಸೊ ನಾನು ಅದಕ್ಕೇನು ವಿಚಾರ ಮಾಡಿದೆ, ಇದನ್ನು ನಾನು ಯಾಕೆ ಕಲಿಬಾರ್ದು? ಅಂದರೆ ಇವರು ಏನು ಇಮೇಜ್ ಕ್ರಿಯೇಷನ್ ಮಾಡ್ತಾಯಿದ್ದಾರೆ, ವಿಡಿಯೋ ಕ್ರಿಯೇಷನ್ ಮಾಡ್ತಾಯಿದ್ದಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಪೋಸ್ಟ್ ಮಾಡ್ತಾಯಿದ್ದೀವಿ, AI ಮೂಲಕ ಇವ್ರು ಏನು ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಅದನ್ನು ನಾನು ಯಾಕೆ ಕಲಿಬಾರ್ದು? ವೆಬ್ ಡಿಸೈನಿಂಗ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಇರ್ಬೋದು, ಆಮೇಲೆ ಅಲ್ಗೋರಿದಮ್ ಇರ್ಬೋದು, SEO ಹ್ಯಾಂಡಲ್ ಮಾಡೋದಿರ್ಬೋದು, ನಾನಾ ಥರ ಟೆಕ್ನಿಕ್ಗಳನ್ನ ನಾನು ಕಲಿಬೇಕು ಅಂಥೇಳಿ ವಿಚಾರ ಮಾಡಿಕೊಂಡೆ. ಸೊ ನಮ್ಮ ದೇಶದಲ್ಲಿ ಅತ್ಯಂತ ಖ್ಯಾತ ಮೆಂಟರ್ಗಳ ಕಡೆಯಿಂದ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು AIಗಳನ್ನ ನಾನು ಕಲಿತ್ಕೊಂಡಿದ್ದೀನಿ. ಸೊ ಅದನ್ನು ನನ್ನ ಬಿಸ್ನೆಸ್ನಲ್ಲಿ ನಾನು ಅಪ್ಲೈ ಮಾಡಿ ಯಶಸ್ವಿ ಕೂಡ ಆಗಿದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನೀವು ನಂಬೋಕ್ಕಾಗೋದ್ರೆ, ನನ್ನ ಒಂದು ಸಣ್ಣ ಹಳ್ಳಿ, ಒಂದು ಸಣ್ಣ ಗ್ರಾಮದಲ್ಲಿ ನಾನು CSC ಪ್ಲ್ಯಾಟ್ಫಾರ್ಮ್ನಲ್ಲಿ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ರ ಪರಿಣಾಮ 2025ನೇ ಇಸ್ವಿಯಲ್ಲಿ ಜುಲೈ 25ನೇ ತಾರೀಕಿಗೆ ದೆಹಲಿಗೆ ನನಗೆ ಇನ್ವೈಟ್ ಮಾಡಿದರು. ದೆಹಲಿನಲ್ಲಿ ಮಾಜಿ ಕ್ರಿಕೆಟ್ ಪ್ಲೇಯರ್ ಕಪಿಲ್ ದೇವ್ರ ಜೊತೆ ನನಗೊಂದು ಭೇಟಿ ಮಾಡುವಂಥ ಸುವರ್ಣ ಅವಕಾಶ ದೊರೀತು. ಅವ್ರನ್ನ ಭೇಟಿ ಮಾಡಿದೆ. ಅದೊಂದು ಒಳ್ಳೆಯ ನನಗೆ ಅವಕಾಶ. ಇಂಥ ನಾನಾ ಥರದ ಅವಕಾಶಗಳು ನನಗೆ ನನ್ನ ಜೀವನದಲ್ಲಿ ದೊರೆತಾನೆ ಕೂಡ ಬಂದಿದ್ದಾವೆ. ಹೇಗೆ ನಾನು ಈ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು AI ಟೆಕ್ನಾಲಜಿಗಳನ್ನ ನಾನು ಬಳಸ್ಕೊಂಡು ನನ್ನ ಬಿಸ್ನೆಸ್ನಲ್ಲಿ ಅಳವಡಿಸ್ಕೊಂಡು ನಾನು ಈಗ ಮುನ್ನಡೆತಾ ಇದ್ದೀನಿ. ಇದನ್ನು ಬೇರೆದವರು ಕೂಡ ಅಳವಡಿಸ್ಕೊಳ್ಬೇಕು. ವಿಶೇಷವಾಗಿ ಹಿಂದಿನಲ್ಲಿ, ಆಮೇಲೆ ಇಂಗ್ಲೀಷ್ನಲ್ಲಿ ಭಾಳಷ್ಟು ಜನ ನಮಗೆ ಇದನ್ನು ಟೀಚ್ ಮಾಡುವಂಥವ್ರು, ಕಲಿಸ್ಕೊಡುವಂಥವ್ರು ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಇಲ್ಲ. ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ, ಆದರೆ ಇಷ್ಟು ಡಿಟೇಲ್ ಮಟ್ಟಿಗೆ ನನಗೆ ಕಲಿಸ್ಕೊಡುವಂಥವ್ರು ಯಾರೂ ಕಾಣಿಸ್ಲಿಲ್ಲ. ಸೊ ನಾನು ಕಲಿತಿದ್ದೆಲ್ಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ. ಅದನ್ನು ಸರಳ ಕನ್ನಡದಲ್ಲಿ ನಾನು ಕರ್ನಾಟಕದ ಮೂಲೆಗೂ ತಲುಪಿಸಬೇಕು. ನಮ್ಮ ತಾಯಂದರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಮಿತ್ರ ಬಾಂಧವರಿಗೆ ಎಲ್ಲರಿಗೂ ಸಹಿತ ಅತ್ಯಂತ ಸರಳ ಕನ್ನಡದಲ್ಲಿ ನಾನು ಪ್ರತಿಯೊಬ್ಬರಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು AIಯನ್ನು ಕಲಿಸ್ಕೊಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ಸೊ ಇದು ನನ್ನ ಇಂಟ್ರೊಡಕ್ಷನ್ ಕುರಿತಾದ ಒಂದು ಸಣ್ಣ ವಿಡಿಯೋ ಅಷ್ಟೇ. ಇನ್ನು ಮುಂದೆ ನಾನು ಏನು ವಿಡಿಯೋಗಳನ್ನ ಹಾಕ್ತೀನಿ, ಅದರ ಮೂಲಕ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ, ಸೋಷಿಯಲ್ ಮೀಡಿಯಾಗಳ ಬಗ್ಗೆ, ಆಮೇಲೆ AIಗಳ ಬಗ್ಗೆ ಕಂಟಿನ್ಯೂಸ್ ಆಗಿ ತಮಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನ ಖಂಡಿತ ನಾನು ಹಾಕ್ತಾ ಬರ್ತಿದ್ದೀನಿ. ಅದಕ್ಕಾಗಿಯೇ ಡಿಜಿಟಲ್ ಸೂಪರ್ ಅಂತ ಹೇಳಿ ಒಂದು ಏಜೆನ್ಸಿಯನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಒಂದು ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ನಾನು ಕ್ರಿಯೇಟ್ ಮಾಡಿ ಭಾಳ ದಿನ ಆಗಿತ್ತು. ಬಟ್ ನಾನು ಈಗ ಓಪನ್ ಮಾಡಿ ನೋಡಿದರೆ ಸುಮಾರು ಒಂದು 60 ಜನ ಸಬ್ಸ್ಕ್ರೈಬರ್. ಅಲ್ಲಿ ನಾನು ಯಾವುದೂ ಕಂಟೆಂಟ್ಗಳನ್ನ ಹಾಕಿರಲಿಲ್ಲ, ಒಂದು ವಿಡಿಯೋನ ಜಸ್ಟ್ ಇತ್ತು. ಬಟ್ ಈಗ 60 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ಮುಂದೆ ನಾನು ಹಾಕ್ತಾನೆ ಹೋಗ್ತೀನಿ, ಒಳ್ಳೆಯ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಿ. ತಮ್ಮ ಒಂದು ಈ ಪ್ರೋತ್ಸಾಹದ ಮೂಲಕ ನಮ್ಮ ಈ ಒಂದು ಜ್ಞಾನವನ್ನು ಕರ್ನಾಟಕದ ತುಂಬ ಹರಡೋಣ ಅಂಥೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.